ಟಕ್ ಟಕ್ ಟಕ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನೀವು ನೋಡ್ತಿರೋದು ನನ್ನ ಮಂಡೇ ಮಾರ್ನಿಂಗ್. ನಮ್ಮ ಮನೆ ಹತ್ರ ವೆಜಿಟೇಬಲ್ ವೆಂಡರ್ ಈ ರೀತಿ ನಮಗೆ ವಾಟ್ಸಪ್ನಲ್ಲಿ ಏನೇನು ತರಕಾರಿ ತಂದಿದ್ದಾರೆ, ಏನೇನು ಹಣ್ಣು ತಂದಿದ್ದಾರೆ ಅನ್ನೋದನ್ನ ಕಳಿಸ್ಬಿಡ್ತಾರೆ. ಅದನ್ನು ನೋಡಿ ನಾವು ಇಮಿಡಿಯೇಟ್ ಆಗಿ ವಾಟ್ಸಪ್ ಮೆಸೇಜ್ ನೋಡಿದ ಕೂಡಲೇ ಓಡ್ತೀರಿ ಅಲ್ಲಿಗೆ. ಬಿಕಾಸ್ ನಾವು ಬೇಗ ಹೋದಷ್ಟು ನಮಗೆ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ ಅಂತ. ಸುಮಾರು 6:45 ಅಷ್ಟೊತ್ತಿಗೆ ಇವರು ವೆಜಿಟೇಬಲ್ಸ್ನೆಲ್ಲ ತಗೊಂಡ್ಬಂದು ಆ ರೀತಿ ಕ್ರೇಟ್ನಲ್ಲಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ನಾವು ಹೋಗಿ ತಗೊಂಡ್ ಬಂದು ನಾನಿಲ್ಲಿ ವಾಟರ್ ಏನು ವೇಸ್ಟೇಜ್ ವಾಟರ್ ಅಂತ ಲೆಟ್ ಔಟ್ ವಾಟರ್ ಇರತ್ತಲ್ಲ, ಅದನ್ನ ಬಳಸ್ಕೊಂಡೆ ನಾನು ತರಕಾರಿನ ತೊಳ್ಕೊತಾ ಇದ್ದೀನಿ. ಜನರಲ್ ಆಗಿ ಪ್ಲಾಂಟ್ಸ್ಗೂ ಆ ನೀರ್ ಹಾಕ್ಬೋದು, ಮತ್ತೆ ಮನೆ ಒರ್ಸಕ್ಕೆ, ಸ್ಟೇರ್ಸ್ ಒರ್ಸಕ್ಕೆ, ನಿಮ್ ವಾಶ್ರೂಮ್ ಅಲ್ಲಿ ಎಲ್ಲದಕ್ಕೂ ಬಳಸ್ಬೋದು. ಬಳಸೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಕುಡಿಲಿಕ್ಕೆ ಬಳಸಕ್ಕೆ, ಅಡ್ಗೆ ಮಾಡೋದಿಕ್ಕೆ ಇದು ಯಾವುದಕ್ಕೂ ಅದನ್ನ ಉಪಯೋಗಿಸಬಾರ್ದು. ಬಟ್ ಈ ರೀತಿ ವಾಷಿಂಗ್ ಪರ್ಪಸ್ಗೆಲ್ಲ ನಾವು ಯೂಸ್ ಮಾಡ್ಬೋದು. ನಾನು ತರಕಾರಿಗೆ ಸ್ವಲ್ಪ ಉಪ್ಪು, ಅರ್ಶಿನದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಆ ನೀರಲ್ಲಿ ನೆನ್ಸಿಟ್ಟು ಚೆನ್ನಾಗಿ ತೊಳೆದು ಡ್ರೈನ್ ಮಾಡ್ಕೊಂಡು ಒಣಗಿದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಈ ರೀತಿ ಬಾಕ್ಸಸ್ ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಬೇಕಿದ್ರೆ ನಾನು ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕೊಂಡು ನೀಟಾಗಿ ತೊಳೆದಿಟ್ಟಿರೋ ವೆಜಿಟೇಬಲ್ಸ್ ನೆಲ್ಲಾನು ನಾನು ಈ ರೀತಿ ಬಾಕ್ಸ್ ಅಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಾದ ಕೂಡಲೇ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈ ರೀತಿ ನಾನು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ. ಫ್ರಿಡ್ಜ್ ಅಂತಲ್ಲ, ಯಾವುದೇ ಆಗಿರ್ಬೋದು, ಕಿಚನ್ ಅಲ್ಲಿ ಯಾವ್ದಾದ್ರು ಶೆಲ್ಫ್ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರ್ಬೋದು, ಪೂಜೆ ರೂಮ್ ಆಗಿರ್ಬೋದು, ನಮ್ ರೂಮ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ಎಲ್ಲಾನು ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಕ್ಲೀನಿಂಗ್ ಮಾಡೋದಂದ್ರೇನೆ ಒಂದು ಥೆರಪಿ ತರ. ಐ ಲವ್ ಕ್ಲೀನಿಂಗ್. ಆಮೇಲೆ ಕುಕಿಂಗ್ ಮಾಡೋದು ಕೂಡ ತುಂಬಾ ಇಷ್ಟ. ಈ ಕ್ಯೂಟ್ ಪಿಂಕ್ ಬಾಕ್ಸಸ್ ಬಂದು ನಾನು ಹೋಮ್ ಸೆಂಟರ್ ಅಲ್ಲಿ ತಗೊಂಡೆ. ಪ್ಯಾಕ್ ಆಫ್ 3 199 ಬಿತ್ತು, ಏನೋ ಆಫರ್ ಇತ್ತು ಅನ್ಕೋತೀನಿ. ಪ್ಲಾಸ್ಟಿಕ್, ಬಟ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಅದರಲ್ಲಿ ಲೇಬಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಅದು ಪರ್ಚೇಸ್ ಮಾಡಿದೆ. ನಾನು ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ. ಈ ನಡುವೆ ಅಂತೂ ಅಲ್ಯೂಮಿನಿಯಂ ಕೂಡ ಕುಕಿಂಗ್ ಪರ್ಪಸ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಆದಷ್ಟು ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು, ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಸೆರಾಮಿಕ್ ಐಟಮ್ಸ್, ಸ್ವಲ್ಪ ಮೇಂಟೆನೆನ್ಸ್ ಕಷ್ಟನೇ, ಬಟ್ ಏನ್ ಮಾಡೋದು, ಹೆಲ್ತ್ ಇಸ್ ವೆಲ್ತ್. ಇಲ್ಲಿ ಫ್ರಿಡ್ಜ್ ನ ನಾವು ಸಾಮಾನ್ಯವಾಗಿ ಪಾತ್ರೆನೆಲ್ಲ ಹೆಂಗೆ ತಿಕ್ಕಿ ಉಜ್ಜಿ ತೊಳಿತಿರೋ ಆ ರೀತಿ ತೊಳಿಬಾರ್ದು. ಇದಕ್ಕಂತ ಒಂದು ಕ್ಲೀನಿಂಗ್ ಸೊಲ್ಯೂಷನ್ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೇಗ್ ಮಾಡೋದು ಅಂತ. ಇದ್ರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಡಸ್ಟ್ ಫ್ರೀ ಆಗೂ ಇರುತ್ತೆ, ಆಮೇಲೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ನಾವು ಯೂಸ್ ಮಾಡಿಲ್ಲ. ಸಿನ್ಸ್ ಇಟ್ ಇಸ್ ಹೋಮ್ ಮೇಡ್, ನಾನು ಇದನ್ನ ಕ್ಲೀನ್ ಆಗಿ ಎಲ್ಲಾ ಕಡೆ ಸ್ಪ್ರೇ ಮಾಡ್ಕೊಂಡು, ಎಲ್ಲಾದ್ರೂ ಕರೆ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಬಟ್ಟೆಲೆ ಉಜ್ಜಿ ಕ್ಲೀನ್ ಮಾಡ್ಕೊಡ್ತೀನಿ ಹೊರತು ನಾನು ಸ್ಕ್ರಬ್ಬರ್ ಹಾಕಿ ತಿಕ್ಕಿಲ್ಲ. ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಡ್ರೈ ಕ್ಲಾತ್ ತಗೊಂಡು ಕಂಪ್ಲೀಟ್ ಆಗಿ ಒರೆಸ್ಕೊಂಡ್ರೆ ಈಸಿ ಆಗುತ್ತೆ ರೀಆರ್ಗನೈಸ್ ಮಾಡಕ್ಕೆ. ಇಲ್ಲಿ ಎಗ್ ಟ್ರೇ ಏನಿರುತ್ತೆ ಫ್ರಿಡ್ಜ್ ಅಲ್ಲಿ, ಅದನ್ನ ನಾನು ಕ್ಲೀನ್ ಆಗಿ ಒಂದು ಲೆಮನ್ ಯೂಸ್ ಮಾಡ್ಕೊಂಡು, ಯಾವ ಕ್ಲೀನಿಂಗ್ ಲಿಕ್ವಿಡ್ ನಾನು ಯೂಸ್ ಮಾಡಿದ್ನೋ ಅದೇ ಲಿಕ್ವಿಡ್ ನ ನೀರಲ್ಲಿ ಡೈಲ್ಯೂಟ್ ಮಾಡ್ಕೊಂಡು ಇದನ್ನೆಲ್ಲ ನಾನು ತೊಳ್ಕೊತಾ ಇದ್ದೀನಿ. ಯಾವುದೇ ರೀತಿ ಇದು ಕೂಡ ನಾನು ಸ್ಕ್ರಬ್ಬರ್ ನ ಬಳಸೋದಿಲ್ಲ. ಈ ನೀಟಾಗಿ ಇದ್ರಲ್ಲಿ ತೊಳೆದು ಕ್ಲೀನ್ ವಾಟರ್ ಅಲ್ಲಿ ಇನ್ನೊಂದ್ಸತಿ ನಾನು ಕ್ಲೆನ್ಸ್ ಮಾಡ್ಕೊಂಡು ಡ್ರೈ ಕ್ಲಾತ್ ಅಲ್ಲಿ ಒರೆಸಿ ರೀಅರೇಂಜ್ ಮಾಡ್ಕೊಂಡೆ. ಈ ರೀತಿ ಎಂಟಿ ಗ್ಲಾಸ್ ಬಾಟಲ್ಸ್ ಏನಿರುತ್ತೆ ಅದನ್ನ ನಾನು ಯೂಸ್ ಮಾಡ್ತೀನಿ. ಸ್ಪೈಸಸ್ ಆಗಿರ್ಬೋದು ಅಥವಾ ಏನಾದ್ರೂ ಪ್ರಾವಿಷನ್ ಸ್ಟೋರ್ ಮಾಡಕ್ ಯೂಸ್ ಆಗುತ್ತೆ. ಇದಕ್ಕೆ ನಾನು ಇವಾಗ ಬಿಸಿನೀರ್ ಹಾಕೊಂಡು ಸ್ವಲ್ಪ ಹೊತ್ತು ಸೋಪ್ ಮಾಡಿ ಇಟ್ಕೊಂಡ್ರೆ ಅದು ಸ್ಟಿಕ್ಕರ್ ಏನಿದೆ ಅದ್ರ ಮೇಲಿರೋ ಲೇಬಲ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ರೆ ನನ್ನ ಹಸ್ಬೆಂಡು ಬಂದು ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಕ್ಲೀನಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ರು. ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ, ಆಫ್ ಕ್ಯಾಮರಾ ಕೂಡ ಎಲ್ಲಾ ಕೆಲ್ಸದಲ್ಲೂ ಹಿ ಹೆಲ್ಪ್ಸ್ ಮೀ ಅ ಲಾಟ್ ಅಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಇಬ್ರು ಸೇರಿ ಮಾಡಿರೋದ್ರಿಂದ ಕೆಲ್ಸನೂ ಬೇಗ ಆಗುತ್ತೆ, ನಮಗೂ ಒಂಥರ ರಿಲ್ಯಾಕ್ಸ್ ಅನ್ಸತ್ತೆ ಮಾತಾಡ್ಕೊಂಡೆ ಕೆಲಸ ಮಾಡುವಾಗ.
ಹಬ್ಬ ಕ್ಲೀನಿಂಗ್ ಅಂತೂ ಕಂಪ್ಲೀಟ್ ಆಯ್ತು. ಈ ರೀತಿ ಕ್ಲೀನಿಂಗ್ ಮಾಡಿ ಎಲ್ಲಾನು ರೀಆರ್ಗನೈಸ್ ಮಾಡಿ ನೋಡ್ತಾ ಇದ್ರೇನೆ ತುಂಬಾ ಖುಷಿ ಅನ್ಸತ್ತೆ. ಅದು ಒನ್ ಟೈಪ್ ಆಫ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಓ ಸಪ ಅಂತ ಹೇಳಿ ಕುತ್ಕೊಳೋಗಿಲ್ಲ, ಇವಾಗ ಕುಕಿಂಗ್ ಟೈಮ್.